ಕಾರುಣ್ಯಳ ಕಥೆ ಕರುಣೆಯ ಸಂಗೀತಗಾರ್ತಿ. ಕರುಣ್ಯಳು ಸಣ್ಣಪಟ್ಟಣದಲ್ಲಿ ಜನಿಸಿದ ಪ್ರತಿಭಾನ್ವಿತ ಹುಡುಗಿ. ಬಾಲ್ಯದಿಂದಲೂ ಅವಳು ಸಂಗೀತವನ್ನು ಪ್ರೀತಿಸುತ್ತಿದ್ದಳು. ಅವಳು ಹಾಡಿದಾಗ ಗಾಳಿಯೇ ಹೊಳೆಯುತ್ತಿತ್ತು. ಅವಳ ಧ್ವನಿಯು ದುಃಖವನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಜನರು ಹೇಳಿದರು. ಅವಳ ಉದಯ. ಕಾಲಕ್ರಮೇಣ ಕಾರುಣ್ಯಳ ಸಂಗೀತ ಸಾವಿರಾರು ಜನರನ್ನು ತಲುಪಿತು. ಅವಳ ಸಂಗೀತ ಕಚೇರಿಗಳು ತುಂಬಿದ್ದವು. ಅವಳ ಹೆಸರು ಪ್ರಸಿದ್ಧವಾಯಿತು ಮತ್ತು ಸಂಪತ್ತು ಹರಿಯಿತು. ಆದರೆ ಇತರರಿಗಿಂತ ಭಿನ್ನವಾಗಿ ಕಾರುಣ್ಯ ಹಣವನ್ನು ತನ್ನದಾಗಿ ನೋಡಲಿಲ್ಲ. ಅದನ್ನು ಹಂಚಿಕೊಳ್ಳಬೇಕಾದ ಉಡುಗೊರೆಯಾಗಿ ಅವಳು ನೋಡಿದಳು. ಅವಳ ದಾನ. ಅವಳು ಹಾಡಿದ ಪ್ರತಿಯೊಂದು ಹಾಡಿನೊಂದಿಗೆ ಅವಳು ಭರವಸೆ ನೀಡಿದಳು. ಇದು ಚಪ್ಪಾಳೆಯಲ್ಲಿ ಕೊನೆಗೊಳ್ಳುವುದಿಲ್ಲ. ಇದು ಯಾರೊಬ್ಬರ ನಗುವಿನಲ್ಲಿ ಕೊನೆಗೊಳ್ಳುತ್ತದೆ. ಮತ್ತು ಆದ್ದರಿಂದ ಅವಳು ಪ್ರಾರಂಭಿಸಿದಳು. ಅವಳು ನಿರಾಶ್ರಿತರಿಗೆ ಮನೆಗಳನ್ನು ನಿರ್ಮಿಸಿದಳು. ಆದ್ದರಿಂದ ಯಾವುದೇ ಕುಟುಂಬವು ತೆರೆದ ಆಕಾಶದ ಕೆಳಗೆ ಮಲಗುವುದಿಲ್ಲ. ಅವಳು ನೀರಿನ ಯೋಜನೆಗಳನ್ನು ರಚಿಸಿದಳು. ಆದ್ದರಿಂದ ಬಾಯಾರಿದ ಹಳ್ಳಿಗಳು ಕುಡಿಯಬಹುದು. ಅವಳು ಶೀತರಾತ್ರಿಗಳಲ್ಲಿ ಬಡವರಿಗೆ ಬೆಡ್ಶೀಟುಗಳು ಮತ್ತು ಕಂಬಳಿಗಳನ್ನು ಖರೀದಿಸಿದಳು. ಅವಳು ಆಹಾರ ಅಡುಗೆ ಮನೆಗಳನ್ನು ತೆರೆದಳು. ಅಲ್ಲಿ ಯಾರೋ ಹಸಿವಿನಿಂದ ಬಳಲುವುದಿಲ್ಲ. ಮಕ್ಕಳು ಬಡತನವನ್ನು ಮೀರಿ ಕನಸು ಕಾಣುವಂತೆ ಅವರು ಶಾಲಾ ಬ್ಯಾಗುಗಳು, ಪುಸ್ತಕಗಳು ಮತ್ತು ವಿದ್ಯಾರ್ಥಿ ವೇತನಗಳನ್ನು ದಾನ ಮಾಡಿದರು. ಅವರು ಕೌಶಲ ಕೇಂದ್ರಗಳು ಮತ್ತು ಉದ್ಯೋಗಗಳಿಗೆ ಹಣಕಾಸು ಒದಗಿಸಿದರು. ಆದ್ದರಿಂದ ಯುವಕರು ಹೆಮ್ಮೆ ಮತ್ತು ಸ್ವತಂತ್ರರಾಗಿ ನಿಂತರು. ಅವರ ಸಂಗೀತ ಅವರ ಮಿಷನ್ ಆಯಿತು. ಜಗತ್ತು ಕಾರುಣ್ಯ ಅವರನ್ನು ಕೇವಲ ಗಾಯಕಿಯಾಗಿ ಅಲ್ಲ, ಕರುಣೆಯ ಚಳುವಳಿಯಾಗಿ ನೋಡಲಾರಂಭಿಸಿತು. ಪ್ರತಿ ಬಾರಿ ಅವರ ಸಂಗೀತ ವೇದಿಕೆಯಲ್ಲಿ ನುಡಿಸಿದಾಗ, ಪ್ರಪಂಚದ ಎಲ್ಲೋ ಒಂದು ಮಗು ಅಧ್ಯಯನ ಮಾಡಿದಾಗ, ಒಂದು ಕುಟುಂಬವು ಬೆಚ್ಚನೆ ಮನೆಯಲ್ಲಿ ಮಲಗಿದಾಗ, ಒಬ್ಬ ಬಡವನು ಊಟ ಮಾಡಿದಾಗ, ಒಬ್ಬ ಮಹಿಳೆ ಕೆಲಸ ಕಂಡಳು. ಒಂದು ದಿನ ಒಂದು ಭವ್ಯ ಸಂಗೀತ ಕಚೇರಿ ನಂತರ ಒಂದು ಪುಟ್ಟ ಹುಡುಗಿ ಅವಳ ಬಳಿಗೆ ಓಡಿಬಂದು ಹೇಳಿದಳು, ಅಕ್ಕ, ನಿಮ್ಮ ಹಾಡು ನನಗೆ ಶಾಲಾ ಬ್ಯಾಗ್ ನೀಡಿತು. ಈಗ ನಾನು ನಿಮ್ಮಂತೆ ಹಾಡಲು ಬಯಸುತ್ತೇನೆ. ಕಾರುಣ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಮುಗುಳು ನಕ್ಕಳು. ತನ್ನ ಶ್ರೇಷ್ಠ ಪ್ರದರ್ಶನ ವೇದಿಕೆಯಲ್ಲಿ ಅಲ್ಲ ಎಂದು ಅವಳು ಅರಿತುಕೊಂಡಳು, ಆದರೆ ಅವಳು ಶಾಶ್ವತವಾಗಿ ಬದಲಾದ ಜೀವನದಲ್ಲಿ ಎಂದು.